Welcome to Unique Wealth Trade for Success. Hi friends, Nifty Technical Analysis ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಸೆಪ್ಟೆಂಬರ್ 14 ಮಾರ್ಕೆಟ್ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಯಾವ್ಯಾವ ಸ್ಟಾಕ್ಸ್ ಅಲ್ಲಿ ನಾವು ಈಕ್ವಿಟಿ ಪಾರ್ಟಿಸಿಪೇಟ್ ಮಾಡಬೇಕು, ಕೆಲವೊಂದು ಸ್ಟಾಕ್ಸ್ ಯಾವ ಟ್ರೆಂಡ್ ಅಲ್ಲಿ ಇದೆ, ಹಾಗೆ ಯಾವ್ದು ಆಪ್ಷನ್ ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಮಾರ್ಕೆಟ್ ಏನೊಂದು ಲಾಸ್ಟ್ ಅನಾಲಿಸಿಸ್ ಮಾಡಿದ್ವಿ ಸೆಪ್ಟೆಂಬರ್ 11th ಗೆ. ಆ ಒಂದು ಮಾರ್ಕೆಟ್ ಏನಾಯ್ತು, ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ನೋಡೋಣ. ಫಸ್ಟ್ ಗೆ ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಸೆಪ್ಟೆಂಬರ್ 11th ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಮಾರ್ಕೆಟ್ ಅಲ್ಲಿ 11,440 ಇಂದ 11,440 ಇಂದ 480 ಅನ್ನೋದು ಒಂದು ಇಂಟ್ರಾಡೇ ರೇಂಜ್ ಆಗಿರುತ್ತೆ. ಈ ಲೆವೆಲ್ಸ್ ಬ್ರೇಕ್ ಆದ್ರೆ ನಮ್ಗೆ ಮುಂದಕ್ಕೆ ಹೋಗೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಾನು ಕೊಟ್ಟಿದ್ದೆ ನಿಮ್ಗೆ ರೆಸಿಸ್ಟೆನ್ಸ್ ಪಾಯಿಂಟ್ ಬಂದು 11,510. ಇನ್ನು ಡೌನ್ ಸೈಡ್ ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ 440 ಬ್ರೇಕ್ ಆಯ್ತು ಅಂದ್ರೆ 410, 370 ಇಸ್ ಎ ವೆರಿ ಸ್ಮಾಲ್ ಟ್ರೆಂಡ್ಸ್ ಇದೆ. 370 ಬ್ರೇಕ್ ಆದ್ರೆ ಬಿಗ್ ಮೊಮೆಂಟಮ್ ಆಗುತ್ತೆ ಅಂತ. ಜೊತೆಗೆ ಕೆಲವೊಂದು ಈಕ್ವಿಟಿ ಸ್ಟಾಕ್ಸ್ ಕೊಟ್ಟಿದ್ದೆ. ಹಾಗಾದ್ರೆ 11th ಸೆಪ್ಟೆಂಬರ್ ಏನಾಯ್ತು ಅಂತ ಮಾರ್ಕೆಟ್ ಅಲ್ಲಿ ನೋಡೋಣ. ನೋಡಿ ಫ್ರೆಂಡ್ಸ್, ಮಾರ್ಕೆಟ್ ಅಲ್ಲಿ 11th ಸೆಪ್ಟೆಂಬರ್ ನಾವೇನ್ ಫಸ್ಟ್ ಡಿಸ್ಕಸ್ ಮಾಡಿದ್ವಿ ಅದೇ ತರನೇ ಮಾರ್ಕೆಟ್ ಓಪನ್ ಆದ್ಮೇಲೆ 11,480, 11,440 ಆ ರೇಂಜ್ ಅಲ್ಲಿ ನಾವು ಇಂಟ್ರೋಡೇ ರೇಂಜ್ ಅಂತ ಮಾತಾಡಿದ್ವಿ. ಆ ಒಂದು ರೇಂಜ್ ಅಲ್ಲೇ ಮಾರ್ಕೆಟ್ ಹೋಲ್ ಡೇ ಟ್ರೇಡ್ ಆಯ್ತು. ಜಸ್ಟ್ ಫಸ್ಟ್ ಮಿನಿಟ್ ಆಫ್ ದ ಟ್ರೇಡ್ ಅಲ್ಲಿ, ಫಸ್ಟ್ 15 ಮಿನಿಟ್ಸ್ ಆಫ್ ಟ್ರೇಡ್ ಅಲ್ಲಿ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಅಂದ್ರೆ ಫ್ಲಾಟ್ ಓಪನಿಂಗ್ ಆಗಿ 480 ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ವರೆಗೂ ಟಚ್ ಆಯ್ತು. ಆ ಒಂದು ಪಾಯಿಂಟ್ ಆದ್ಮೇಲೆ 15 ಮಿನಿಟ್ಸ್ ಹೈನ ಬ್ರೇಕ್ ಮಾಡೋದಕ್ಕಾಗ್ಲಿ ಅಥವಾ ಹೋಲ್ ಡೇ ಹೈನ ಅದನ್ನೇ ಏನ್ ಕ್ರಿಯೇಟ್ ಆಯ್ತು ಫಸ್ಟ್ 15 ಮಿನಿಟ್ಸ್ ಅಲ್ಲಿ, ಆ ಡೇ ಹೈನ ಮಾರ್ಕೆಟ್ ಹೋಲ್ ಡೇ ಬ್ರೇಕ್ ಮಾಡೋದ್ರಲ್ಲಿ ಫೇಲ್ ಆಯ್ತು. ಅಟ್ ದ ಸೇಮ್ ಟೈಮ್ ಹೋಲ್ ಡೇ ಏನೊಂದು ಫಸ್ಟ್ 15 ಮಿನಿಟ್ಸ್ ಹೈ ಮತ್ತೆ ಲೋನ ಮಾರ್ಕೆಟ್ ಬ್ರೇಕ್ ಮಾಡೋಷ್ಟರಲ್ಲಿ ಫೇಲ್ ಆಯ್ತು. ಫೈನಲ್ ಆಗಿ ಹೇಳ್ಬೇಕಂದ್ರೆ ಮಾರ್ಕೆಟ್ 11,454 ಆ ಒಂದು ರೇಂಜ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಯ್ತು. ಏನೊಂದು ನಾವು ಲಾಸ್ಟ್ ಡಿಸ್ಕಸ್ ಮಾಡಿದ್ವಿ 480 ಇಂದ 440 ವರೆಗೂ ರೇಂಜ್ ಮಾರ್ಕೆಟ್ ಅಂದ್ರೆ ಏನು ನಾನು ಆಲ್ರೆಡಿ ಹೇಳಿದೀನಿ, ನೋ ಟ್ರೇಡಿಂಗ್ ಝೋನ್ ಅಂತ ಒಂದು ಒಳ್ಳೆ ಗುಡ್ ರಿಟರ್ನ್ಸ್ ಬರೋದಿಲ್ಲ ಅಂತ ಹೇಳಿದೀನಿ. ಹಾಗಾಗಿ ಯಾರೆಲ್ಲ ನನ್ನ ಆಪ್ಷನ್ ಟ್ರೇಡ್ ಅಲ್ಲಿ ಮಾಡ್ಬೇಕು ಅಂತಿದ್ರೆ ಇಂಡೆಕ್ಸ್ ಅಲ್ಲಿ ಮಾತ್ರ ನಾನು ಮಾತಾಡ್ತಾ ಇರೋದು. ಇಂಡೆಕ್ಸ್ ಅಲ್ಲಿ ಯಾರೆಲ್ಲ ನಿಫ್ಟಿ, ಬ್ಯಾಂಕ್ ನಿಫ್ಟಿನ ಕಾಲು ಪುಟ್ಟು ಅಂತ ಯಾರು ಡಿಸ್ಕಸ್ ಮಾಡ್ತಾ ಇರ್ತೀರಾ, ನೀವು ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ಹೋಲ್ ಡೇ ನಿಮ್ಗೊಂದು ಅನುಭವ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನೀವೇನಾದ್ರೂ ಒಂದು 30 ರೂಪಾಯಿಗೋ ಅಥವಾ 50 ರೂಪಾಯಿಗೋ ತಗೊಳ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ, 70 ರೂಪಾಯಿಗೆ ತಗೊಂಡಿರುವಂತ ಆಪ್ಷನ್ 80 ರೂಪಾಯಿಗೆ ಹೋಗುತ್ತೆ, ಮತ್ತೆ 70 ರೂಪಾಯಿಗೆ ಬರುತ್ತೆ. ಫುಲ್ ಡೇ ಹಿಂಗೆ ಆಗಿರುತ್ತೆ. ಎಷ್ಟು ಜನ ಆಪ್ಷನ್ ಟ್ರೇಡ್ ಮಾಡಿದಿರಾ, ನಿಮ್ಗೊಂದು ಅನುಭವ ಆಗಿರುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ನನಗೆ ಸರ್ 330 ವರೆಗೂ ಮಾರ್ಕೆಟ್ ಇದೇ ರೇಂಜ್ ಅಲ್ಲಿ ಇರುತ್ತಾ, ನನ್ಗಂತೂ ಗೊತ್ತಿಲ್ಲ ಅಲ್ವಾ. ಆದ್ರೆ ನಾವು 10th ಸೆಪ್ಟೆಂಬರ್ ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟ್ ನ ಈ ರೇಂಜ್ ನ ಬ್ರೇಕ್ ಆಗೋವರೆಗೂ ಯಾರು ಟ್ರೇಡ್ ಮಾಡಬಾರ್ದು. ಇದ್ರ ಮೇಲೆ ಹೋದ್ರೆ ಹೈಯೆಸ್ಟ್ ಪಾರ್ಟಿಸಿಪೇಟ್ ಮಾಡಿ, ಇದ್ರ ಕೆಳಗಡೆ ಬಂದ್ರೆ ಡೌನ್ ಸೈಡ್ ಪಾರ್ಟಿಸಿಪೇಟ್ ಮಾಡಿ ಅಂತ ಹೋಲ್ ಡೇ ಸೆಷನ್ ಅಲ್ಲಿ ಮಾರ್ಕೆಟ್ ಯಾವುದೇ ಒಂದು ರೀತಿಯ ರೇಂಜ್ ನ ಬ್ರೇಕ್ಔಟ್ ಮಾಡಿಲ್ಲ ಅಂದ್ರೆ ಇಟ್ಸ್ ಕಾಲ್ ಸೈಡ್ ವೇಸ್, ನೋ ಟ್ರೇಡಿಂಗ್ ಝೋನ್ ಅಂದ್ರೆ ನಿಫ್ಟಿಯಲ್ಲಿ ಮಾತ್ರ. ಓಕೆ, ಹಾಗಾದ್ರೆ ಸ್ಟಾಕ್ಸ್ ಅಲ್ಲಿ ಏನಾಯ್ತು, ಅವಾಗ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಯಾವಾಗ ಈ ತರ ಸೈಡ್ ವೇಸ್ ಇರುತ್ತೆ, ಸ್ಟಾಕ್ಸ್ ಅಲ್ಲಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರುತ್ತೆ. ಯಾವ್ಯಾವ ಸ್ಟಾಕ್ ಇಂಡಿವಿಜುವಲ್ ಸ್ಟ್ರೆಂತ್ ಅಪ್ ಅಂದ್ರೆ ಅಪ್, ಡೌನ್ ಅಂದ್ರೆ ಡೌನ್, ಅದ್ರ ಪಡೆಗೆ ಅದರ ಒಂದು ಸ್ಟ್ರೆಂತ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರುತ್ತೆ. ರೈಟ್ ಫ್ರೆಂಡ್ಸ್, ನಾವು ಯೂಶಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿಗೆ ಪ್ರಿಯಾರಿಟಿ ಕೊಡೋದ್ರಿಂದ ಇದು ಸೆಪ್ಟೆಂಬರ್ 11th ಆದ್ರೆ ಸೆಪ್ಟೆಂಬರ್ 14th ಮಂಡೇ ಮಾರ್ನಿಂಗ್ ಮಾರ್ಕೆಟ್ ಯಾವ ರೇಂಜ್ ಅಲ್ಲಿ ಟ್ರೇಡ್ ಆಗ್ತದೆ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಫಸ್ಟ್ ಗೆ ಮಾರ್ಕೆಟ್ ಏನು ಹೋಲ್ ಡೇ ಸೆಪ್ಟೆಂಬರ್ 11th ಫ್ಲಾಟ್ ಆಗಿ ಟ್ರೇಡ್ ಆಯ್ತು. ಈ ಒಂದು ಬೇಸಿಸ್ ಮೇಲೆ ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಇನ್ನೂ ಒಂದು ಸೈಡ್ ವೇಸ್ ಅಂತಾನೆ ಕರಿತೀವಿ. ಮಾರ್ಕೆಟ್ ನೋಡಿ, ಇಲ್ಲಿಂದ ಮಾರ್ಕೆಟ್ ಏನೊಂದು ಸೆಪ್ಟೆಂಬರ್ 9th ಇಂದ ಮಾರ್ಕೆಟ್ 11th ವರೆಗೂ ಒಂದು ಟ್ರೆಂಡ್ ನ ಕ್ರಿಯೇಟ್ ಮಾಡಿತ್ತು ಮಾರ್ಕೆಟ್. ಈ ಒಂದು ಟ್ರೆಂಡ್ ಗೆ ನಾವು ಇನ್ನು ಫಾಲಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಅಂದ್ರೆ ಸ್ವಲ್ಪ ಡೌನ್ ಅಂತ ಕರಿತೀವಿ. ಎಲ್ಲಿವರೆಗೂ ಡೌನ್ ಆಗ್ಬೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಮಂಡೇ ಟ್ರೇಡ್ ಮಾಡ್ಬೇಕಾದ್ರೆ ನಿಮ್ಗೆ ಯಾವ ಒಂದು ರೇಂಜ್ ಬಂದ್ಬಿಟ್ಟು ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಫಸ್ಟ್ ಗೆ ನಾವು ಮಾತಾಡೋದಾದ್ರೆ ಮಂಡೇಗೆ 14 ಸೆಪ್ಟೆಂಬರ್ಗೆ ನಾವೇನಿಲ್ಲಿ ನೋಡ್ತಾ ಇದೀವಿ, 14th ಸೆಪ್ಟೆಂಬರ್ಗೆ 440 ಇಂದ 490 ನಾವು ಸೈಡ್ ವೇಸ್ ಅಂತ ಹೇಳ್ತಾ ಇದೀವಿ. 490 ಇಲ್ಲಿದೆ ನೋಡಿ, 490, 440 ಸೇಮ್ ಆಸ್ ಯೂಶುವಲ್ ನೆನ್ನೆದೆ. ದಿಸ್ ಆರ್ ದ ಲೆವೆಲ್ಸ್ ನ ನಾವು ಸೈಡ್ ವೇಸ್ ಅಂತ ಕರಿತಾ ಇದೀವಿ. ಸೈಡ್ ವೇಸ್ ಅಂದ್ರೆ ಮಂಡೇನೂ ಸಹ ಈ ರೇಂಜ್ ಅಲ್ಲಿ ಮಾರ್ಕೆಟ್ ಇತ್ತು ಅಂದ್ರೆ ನೀವು ಟ್ರೇಡ್ ಮಾಡಬಾರ್ದು ಅಂತ. ಗ್ಲೋಬಲ್ ಸಿನಾರಿಯೋ ಮಂಡೇ ಮಾರ್ಕೆಟ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಆಸ್ ಪರ್ ಲಾಸ್ಟ್ 3 days ಇಂದ ಮಾರ್ಕೆಟ್ ಏನ್ ಕಂಟಿನ್ಯೂ ಗ್ರೀನ್ ಕಲರ್ ಅಲ್ಲೇ ಮಾರ್ಕೆಟ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ, ಇನ್ನು ನಮ್ಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಶೂಟ್ ಅಪ್ ಆಗ್ಬೇಕು ಅಂತಿದ್ರೆ ಒನ್ ಡೇ ನಾವು ರೆಡ್ ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡ್ಬೇಕು. ಅಂದ್ರೆ ಮಾರ್ಕೆಟ್ ನ ಒಂದು ಡೇ ಡೌನ್ ಟ್ರೆಂಡ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕು. ಯಾವಾಗ ಮಾರ್ಕೆಟ್ ಅಲ್ಲಿ ಡೌನ್ ಟ್ರೆಂಡ್ ಬರುತ್ತೋ ಅಲ್ಲಿಂದ ಅಪ್ ಟ್ರೆಂಡ್ ಗೆ ವೆರಿ ಸ್ಟ್ರಾಂಗ್ ಆಗುತ್ತೆ. ಹಾಗಾದ್ರೆ ಪಾಯಿಂಟ್ ನೋಡೋಣ, ಯಾವ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ರಿಕವರ್ ಆಗುತ್ತೆ ಅಂತ. ಫ್ರೆಂಡ್ಸ್, ಮಾರ್ಕೆಟ್ ನಾವಿಲ್ಲಿ ನೋಡೋದಾದ್ರೆ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಿಫ್ಟಿಯಲ್ಲಿ ಏನೊಂದು ನಾಳೆ ಮಾರ್ಕೆಟ್ ಒಂದು ಗ್ಯಾಪ್ ಡೌನ್ ಅಂತ ತೋರಿಸ್ತಾ ಇದೆ ಮಾರ್ಕೆಟ್. ಅಂದ್ರೆ ಹ್ಯೂಜ್ ಗ್ಯಾಪ್ ಡೌನ್ ಅಲ್ಲ, 100 ಪಾಯಿಂಟ್ 200 ಪಾಯಿಂಟ್ ಅಲ್ಲ, ನಾಮಿನಲ್ ಆಗಿ ಒಂದು 20-30 ಪಾಯಿಂಟ್ಸ್ ಅಂತ ಒಂದು
ಒಂದು ಡಾಟಾ ಸಪೋರ್ಟ್ ಯಾವುದು ಇಲ್ಲ. ಸೊ ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್. ಸೊ ಹಾಗಾಗಿ ನಾವು ನಾಳೆ ಮಾರ್ಕೆಟ್ ನ 440 ಇಂದ 490 ನ ಒಂದು ಡೌನ್. ಸೊ ನಾವು ಡೌನ್ ಸೈಡ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ನಾಳೆ ಮಾರ್ಕೆಟ್ ಏನಾದ್ರು ನೋಡ್ಕೊಳ್ಳಿ ಡಿಸಪಾಯಿಂಟ್. ನಾಳೆ ಮಾರ್ಕೆಟ್ ಅಲ್ಲಿ ನಮ್ಗೆ ಈ ಒಂದು ಪಾಯಿಂಟ್ 440 ಏನಿದೆ, ಸೊ ಇದನ್ನ ಒಂದು ರೇಂಜ್ ಬೌಂಡ್ ಅಂತ ಕರಿತೀವಿ. ಆ ಒಂದು ಟ್ರೇಡ್ ನ ಮಾಡಕ್ ಹೋಗ್ಬೇಡಿ. ಸೊ ನಾಳೆ ಡೌನ್ ಟ್ರೆಂಡ್ ನೀವೇನಾದ್ರು ಟ್ರೇಡ್ ಮಾಡೋದಿದ್ರೆ 400, ಸೊ 400 ಸಪೋರ್ಟ್ ಇದೆ, 370, 340, 270. ನಾಳೆ ಪುಟ್ ಕಡೆ ನಿಮ್ಗೆ ಏನಾದ್ರು ತುಂಬಾ ಸಖತ್ತಾಗಿ ಹಣ ಮಾಡ್ಬೇಕು ಅಂತಿದ್ರೆ ನೋಡಿ, ಮಾರ್ಕೆಟ್ ಅಲ್ಲಿ 11,370, 360 ಅಂತ ಏನ್ ಕರಿತೀವಿ, ದಿಸ್ ಅ ಮೇಜರ್ ಪಾಯಿಂಟ್ ಅಂತ ಹೇಳ್ತೀವಿ. ಯಾವಾಗ ಮಾರ್ಕೆಟ್ 370 ಟಚ್ ಆಗುತ್ತೆ, ಈ ಸರಿ ಸಡನ್ ಬೌನ್ಸ್ ಬ್ಯಾಕ್ ಆಗುತ್ತೆ ಮಾರ್ಕೆಟ್ ಅಪ್ ಟ್ರೆಂಡ್ ಕಡೆಗೆ. ಸೊ ಅಥವಾ ಆ ಒಂದು ಪಾಯಿಂಟ್ ಇಂದ ಡ್ರಾಪ್ ಆಯ್ತು ಅಂದ್ರೆ 340 ಇನ್ಸ್ಟೆಂಟ್ ಆಗಿ ಬರುತ್ತೆ. ನೀವು ಪುಟ್ಟಲ್ಲಿ ಹಣ ಮಾಡ್ಬೇಕು ಅಂತಿರೋರು 340 ಬ್ರೇಕ್ ಆದ್ರೆ ಮಾತ್ರ ಪಾರ್ಟಿಸಿಪೇಟ್ ಮಾಡಿ. 340 ಇಂದ ಕೆಳಗಡೆ ಬಂತು ಅಂದ್ರೆ ಕಂಫರ್ಟ್ ಆಗಿ 270, 11,180 ಗೆ ಮಾರ್ಕೆಟ್ ಮೂವ್ ಆಗುತ್ತೆ. ಜ್ಞಾಪನ ಇಟ್ಕೊಳ್ಳಿ 340. ಈಗ ಮಾರ್ಕೆಟ್ 450 ಇದೆ ಸರ್, ಇಲ್ಲಿಂದ 100 ಪಾಯಿಂಟ್ ಡ್ರಾಪ್ ಆಗುತ್ತೆ, ಪುಟ್ ತಗೊಳ್ಬೋದು, ಆದ್ರೆ ನೀವು ಅನ್ಕೊಂಡಷ್ಟು ರಿಟರ್ನ್ಸ್ ಬರೋದಿಲ್ಲ ಅಂತ ಹೇಳ್ತಾ ಇದೀನಿ. ಸೊ ಅರ್ಥ ಆಗ್ತಾ ಇದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ನೆನ್ನೆ ಯಾರೆಲ್ಲ ಟ್ರೇಡ್ ಮಾಡಿದ್ರು, ಹೋಲ್ ಡೇ ಟ್ರೇಡ್ ಮಾಡ್ಬಿಟ್ಟು ಬರೀ ಒಂದು 15ರಿಂದ 20 ರೂಪಾಯಿಗೋಸ್ಕರ ಅವ್ರು ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಆಯ್ತಾ? ಸೊ ಏನಾಯ್ತು, ಒಂದು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಯಾವಾಗ ಮಾರ್ಕೆಟ್ 440 ಇಂದ 340 ವರೆಗೂ ಟ್ರೇಡ್ ಆಗ್ತಾ ಇರುತ್ತೆ ಡೌನ್ ಸೈಡ್ ಅಲ್ಲಿ, ಅವಾಗ ನಿಮ್ಮ ಪೊಸಿಷನ್ ಇದೇ ತರ ಇರುತ್ತೆ. ಒಂದು 30 ರೂಪಾಯಿ 40 ರೂಪಾಯಿಗೋಸ್ಕರ ಒಂದು 10 ಸರಿ ಮಾನಿಟರ್ ಮಾಡ್ತಾನೆ ಇರಬೇಕು ನೀವು ಮಾರ್ಕೆಟ್ ನ. ಓಕೆ, ಆದ್ರೆ ಯಾವಾಗ 340 ಬ್ರೇಕ್ ಆಗುತ್ತೆ, ಈ 30 ರೂಪಾಯಿಂದ 40 ರೂಪಾಯಿ ಅಲ್ಲ, ಒಂದು 70 ರೂಪಾಯಿನ ಅರ್ನ್ ಮಾಡ್ಬೋದು ವಿತ್ ಇನ್ ಫ್ಯೂ ಆಫ್ ಮಿನಿಟ್ಸ್ ಅಲ್ಲಿ ಅಥವಾ ಅವರ್ಸ್, ಒಂದು ಹಾಫ್ ಅನ್ ಅವರ್ ಅಲ್ಲಿ ಅಂತ ಇದ್ದೀನಿ. ಸೊ ಹಾಗಾಗಿ ಯಾರಿಗೆ ಈ ಚಾಯ್ಸ್ ಓಕೆ ನೀವು ಮಾಡಿ, ಯಾರಿಗೆ ಕಂಫರ್ಟ್ ಆಗಿ ಹಣ ಮಾಡ್ಬೇಕು ಈ ಪಾಯಿಂಟ್ ಬಂದಾಗ ಹಣ ಮಾಡಿ ಅಂತ ಹೇಳ್ತಾ ಇದೀನಿ. ಇದು ಡೌನ್ ಸೈಡ್ ಆದ್ರೆ, ಇನ್ನು ನಾಳೆ ಮಾರ್ಕೆಟ್ ಅಪ್ ಆಯ್ತು ಅಂದ್ರೆ ಯಾವ ಪಾಯಿಂಟ್ ಆದ್ಮೇಲೆ ನೀವು ಕಂಫರ್ಟ್ ಆಗಿ ಹಣ ಮಾಡ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾಳೆ ಮಾರ್ಕೆಟ್ ಅಲ್ಲಿ ಏನಿದೆ 490 ಬ್ರೇಕ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ತಗೊಳಕ್ ಹೋಗ್ಬೇಡಿ. 530 ಅನ್ನೋದು ಒಂದು ಸ್ಮಾಲ್ ರೆಸಿಸ್ಟೆನ್ಸ್ ಇದೆ. 530 ಬ್ರೇಕ್ ಆಯ್ತು ಅಂದ್ರೆ ಸೊ ನೀವು ಆರಾಮಾಗಿ ಕಾಲ್ ನ ಪಾರ್ಟಿಸಿಪೇಟ್ ಮಾಡಬಹುದು. 570, 640 ವರೆಗೂ ನಾಳೆ ಮಾರ್ಕೆಟ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ರೈಟ್ ಫ್ರೆಂಡ್ಸ್, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ತಿಳ್ಕೊಳ್ಳಿ, ನಾಳೆ ಗ್ಯಾಪ್ ಡೌನ್ ಆದ್ರೆ ಇಟ್ಸ್ ಎ ಗುಡ್. ಯಾವಾಗ ಮಾರ್ಕೆಟ್ 370 ಹತ್ರ ಬರುತ್ತೆ ಅಲ್ಲಿಂದ ಪೊಸಿಷನ್ ಟ್ರೇಡ್ ತಗೊಳ್ಬಹುದು. ಸೊ ಅಲ್ಲಿಂದ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಂತ. 370 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ದಿಸ್ ಆರ್ ದ ಪಾಯಿಂಟ್ ನಿಫ್ಟಿಯ ಅನಾಲಿಸಿಸ್ ಅಂತ ಹೇಳ್ತಾ ಇದೀನಿ. ಜೊತೆಗೆ ನೋಡಿ, ಇವಾಗೆಲ್ಲ ಆಲ್ರೆಡಿ ಟಿವಿ ನೋಡ್ತಾ ಇರ್ತೀರಾ, ಒನ್ ಆಫ್ ದ ಮೇಜರ್ ನ್ಯೂಸ್ ಅಂತ ತಗೊಂಡಿದ್ದಾರೆ ಯಾರು, ಸೊ ಸೆಬಿ ಅವರು ಒಂದು ಹೊಸ ರೂಲ್ಸ್ ಅನೌನ್ಸ್ ಮಾಡಿದ್ದಾರೆ. ಆ ಒಂದು ರೂಲ್ಸ್ ನಿಫ್ಟಿ ಮೇಲೆ ಭಯಂಕರ ಎಫೆಕ್ಟ್ ಅಂತೂ ಹಾಗೆ ಆಗುತ್ತೆ. ಸೊ ಯಾರೆಲ್ಲ ರಿಲಯನ್ಸ್, ಫಾರ್ ಎಕ್ಸಾಂಪಲ್ ರಿಲಯನ್ಸ್, ಏಷ್ಯನ್ ಪೇಂಟ್, ಈ ತರ ಬಿಗ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಿದ್ದೀರಾ, ಸ್ವಲ್ಪ ವೆಯ್ಟ್ ಮಾಡಿ. ಸೊ ತುಂಬಾ ಚೇಂಜಸ್ ಆಗಕ್ ಹೊರಡ್ತಾ ಇದೆ. ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಸೊ ಶಾರ್ಟ್ ಟರ್ಮ್ ಅಲ್ಲಿ ಹಣ ಮಾಡ್ಬೇಕು ಅಂತಿದ್ದೀರಾ, ನೀವು ಸ್ವಲ್ಪ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಡೆ ಗಮನ ಕೊಡಿ. ಬಿಕಾಸ್ ಮುಂದಿನ ದಿನಗಳಲ್ಲಿ ಲಾರ್ಜ್ ಕ್ಯಾಪ್ ಇಂದ ಸ್ಮಾಲ್ ಕ್ಯಾಪ್ಗೆ ಕೆಲವೊಂದು ಡಾಟಾ ರಿಲೀಸ್ ಮಾಡಿದ್ದಾರೆ ಸೆಬಿ ಅವರು. ಆ ಒಂದು ಪಾಯಿಂಟ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ಅ ವೆರಿ ಸಪೋರ್ಟಿವ್ ಪಾಯಿಂಟ್. ಸೊ ಯಾರಿಗೆಲ್ಲ ಸಖತ್ತಾಗಿ ಹಣ ಮಾಡ್ಬೇಕಂತಿದ್ರೆ ದಿಸ್ ಒನ್ ಆಫ್ ದ ಗುಡ್ ಪಾಯಿಂಟ್ ಅಂತ ಹೇಳ್ತಾ ಇದೀನಿ. ಸೊ ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಇನ್ಸ್ಟೆಂಟ್ ಆಗಿ ರೈಸ್ ಆಗುತ್ತಾ? ಇಲ್ಲ, ಅದಕ್ಕೆ ಸಪೋರ್ಟಿವ್ ಪಾಯಿಂಟ್ ನಾವು ಮಾತಾಡ್ತಾ ಇರೋದು. ಸೊ ಹೇಳಿದ್ನಲ್ಲ ಇವಾಗ ತಾನೆ 370 ಇರ್ಬೋದು ಅದ್ರ ಸಪೋರ್ಟ್ ಪಾಯಿಂಟ್, 370 ಇರ್ಬೋದು ಮಾರ್ಕೆಟ್ಗೆ ಕರೆಕ್ಷನ್ ಪಾಯಿಂಟ್. RS ಮ್ಯಾಕ್ಸಿಮಮ್ ಅಂದ್ರೆ 11,180. ಸೊ ಈ ಎರಡು ಪಾಯಿಂಟ್ ಅಲ್ಲಿ ಸ್ವಲ್ಪ ಪ್ರಿಪೇರ್ಡ್ ಆಗಿ ಇಟ್ಕೊಳ್ಳಿ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಇನ್ಸ್ಟೆಂಟ್ ಆಗಿ ನಿಮ್ಮ ಕ್ಯಾಪಿಟಲ್ ನ 1 ಮಂತ್ 2 ಮಂತ್ ಅಲ್ಲಿ ನಿಮ್ಮ ಕ್ಯಾಪಿಟಲ್ ನ 2 ಟೈಮ್ಸ್ 3 ಟೈಮ್ಸ್ ಮಾಡುವಂತ ಸ್ಟಾಕ್ಸ್ ನ ನಮ್ಮ ಕಡೆಯಿಂದನೂ ರೆಕಮೆಂಡೇಶನ್ ಕೊಡ್ತೀವಿ ಅಂತ ಹೇಳ್ತಾ ಇದೀನಿ, ಸಜೆಸ್ಟ್ ಮಾಡ್ತೀನಿ ನನ್ನ ಒಂದು ಅನಾಲಿಸಿಸ್ ಪ್ರಕಾರ. ರೈಟ್ ಫ್ರೆಂಡ್ಸ್, ಇದು ನಿಫ್ಟಿಯ ಲೆವೆಲ್ಸ್ ಆಯ್ತು ಅಂದ್ರೆ ಇನ್ನು ನೆಕ್ಸ್ಟ್ ವೀಕ್ ಗೆ ನಾನು ಸೆಪ್ಟೆಂಬರ್ 14ಗೆ ಕೆಲವೊಂದು ಈಕ್ವಿಟಿ ಸ್ಟಾಕ್ಸ್ ನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಸೆಪ್ಟೆಂಬರ್ 11ಗೆ ಕೊಟ್ಟರೆ ಏನಾಗಿದೆ ಅಂತ ನೋಡೋಣ. ಸೊ ಫ್ರೆಂಡ್ಸ್ ನೋಡಿ, ಸೆಪ್ಟೆಂಬರ್ 11ಗೆ ನಾನು ನಿಮ್ಗೆ ಎಲ್ಲರಿಗೂ ರೆಕಮೆಂಡೇಶನ್ ಕೊಟ್ಟಿದ್ದೆ. ಇದ್ರ ಪ್ರಕಾರ ಯಾರೆಲ್ಲ ಟ್ರೇಡ್ ಮಾಡಿದ್ರೆ, ನಾನು ಹೇಳ್ತಾ ಇರ್ತೀನಲ್ಲ ಅಪ್ ಟ್ರೆಂಡ್. ಸೊ ನಿನ್ನೆ ಮಾರ್ಕೆಟ್ ಅಲ್ಲಿ ಡೌನ್ ಟ್ರೆಂಡ್ ಇರಲಿಲ್ಲ, ಮಾರ್ಕೆಟ್ ಫ್ಲಾಟ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ನಮಗೆ ಯಾವುದೇ ಒಂದು ರೀತಿಯ ಡೌನ್ ಸೈಡ್ ಸ್ಟಾಕ್ಸ್ ನ ಎಂಟ್ರಿ ಕೊಡ್ಲಿಲ್ಲ. ಅಪ್ ಸೈಡ್ ಅಲ್ಲಿ ಸ್ಟ್ರಾಂಗ್ ಆಗಿದ್ದರಿಂದ ನನಗೆ ಬಜಾಜ್ ಆಟೋ ಕಾಸ್ಟ್ ಅಲ್ಲಿ ಬಂದು ನಿಂತ್ಕೊಂಡಿದೆ. ಬಜಾಜ್ ಆಟೋ, ಹಿಂದೂಸ್ತಾನ್ ಯೂನಿಲಿವರ್ ಟಾರ್ಗೆಟ್ 2 ವರೆಗೂ ರೀಚ್ ಆಗಿದೆ. ಟಾರ್ಗೆಟ್ 2 ಫಾರ್ ಎಕ್ಸಾಂಪಲ್ 2142 ಇಂದ 2170 ಅಂದ್ರೆ ಅರೌಂಡ್ 28 ಪಾಯಿಂಟ್ಸ್ ಯಾವುದು ಹಿಂದೂಸ್ತಾನ್ ಯೂನಿಲಿವರ್. ಗೋದ್ರೇಜ್ ಪ್ರಾಪರ್ಟೀಸ್ ನಾನು ಇಲ್ಲೇ ಎಲ್ಲರಿಗೂ ಹೇಳ್ತಾ ಇದ್ದೆ, ಗೋದ್ರೇಜ್ ಪ್ರಾಪರ್ಟೀಸ್ ನೋಡಿ, ಸೊ 906 ವರೆಗೂ ಹೋಗಿದೆ. 881 ಇಂದ 906 ಅಂದ್ರೆ ಅರೌಂಡ್ 25 ಪಾಯಿಂಟ್ಸ್. ಸೊ ಯಾರು ನಿನ್ನೆ ನಮ್ಮ ಈ ಒಂದು ಲಿಸ್ಟ್ ಪ್ರಕಾರ ಟ್ರೇಡ್ ಮಾಡಿದ್ರೆ ಅರೌಂಡ್ 28 + 25 ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅರೌಂಡ್ 53 ಪಾಯಿಂಟ್ಸ್ ಪ್ರಾಫಿಟ್ ಅಂತ ಹೇಳ್ಬೋದು. 53 ಪಾಯಿಂಟ್ಸ್ ಇಂಟು 100 ಕ್ವಾಂಟಿಟಿ ಅಂತ ನೀವು ತಗೊಂಡಿದ್ರು 5,300 ರೂಪಾಯಿನ ಯಾರು ಈ ಒಂದು ವಿಡಿಯೋ ನೋಡಿದ್ರಿ ನೀವು ಕಂಫರ್ಟ್ ಆಗಿ ಎನ್ಕ್ಯಾಶ್ ಮಾಡಿರ್ತೀರಾ. ಸೊ ಮಾಡಿದ್ದೀರಾ ಎಷ್ಟೊಂದ್ ಜನ ಸೊ ಮೆಸೇಜ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್
ಪಾರ್ಟಿಸಿಪೇಷನ್ ಅಂತ ಹೇಳ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ಯಾರೆಲ್ಲ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಂಡಿದ್ರಿ ಲಾಸ್ಟ್ ವಿಡಿಯೋದಲ್ಲಿ, ಈಗ ನಿಮ್ಗೆ ಒನ್ ಮೋರ್ ಆಪರ್ಚುನಿಟಿ. ನಾಳೆಗೆ ಕೆಲವೊಂದು ಸ್ಟಾಕ್ಸ್ ನಾನು ಕೊಡಕ್ ಹೋಗ್ತಾ ಇದೀನಿ. ಯಾವ ಸ್ಟಾಕ್ಸ್ ನ ಕೊಡಕ್ ಹೋಗ್ತಾ ಇದೀನಿ ಅಂತ ನೋಟ್ ಮಾಡ್ಕೊಂಡ್ಬಿಡಿ. ಫಸ್ಟ್ ಗೆ ನಾನು ನೋಡೋದಾದ್ರೆ ಅಪ್ಸೈಡ್ ಗೆ ಕೆಲವೊಂದು ಸ್ಟಾಕ್ಸ್ ನ ಕೊಡ್ತಾ ಇದೀನಿ. ಅಪ್ಸೈಡ್ ಗೆ ನಾನು ಕೊಡೋದಾದ್ರೆ ಏಷ್ಯನ್ ಪೇಂಟ್, ಬಾಟಾ ಇಂಡಿಯಾ, ಇಂಡಿಗೋ, ಈ ಮೂರು ಕಂಪನಿನ ನಾನು ಅಪ್ಸೈಡ್ ಗೆ ಪ್ರಿಫರ್ ಮಾಡ್ತಾ ಇದ್ದೀನಿ, ಅಪ್ಸೈಡ್ ಗೆ. ಸೊ ಅಪ್ಸೈಡ್ ಹೋಗುತ್ತೆ ಅಂತ. ಇನ್ನ ಡೌನ್ ಸೈಡ್ ಸ್ಟ್ರಾಂಗ್ ಆಗಿರೋದು ಅಂತ ಹೇಳಿದ್ರೆ ಗ್ರಾಸಿಂಗ್, HDFC, ಹೀರೋ ಮೋಟರ್ ಕಾಪ್, ಈ ಒಂದು ಕಂಪನಿನ ನಾನು ಡೌನ್ ಸೈಡ್ ಗೆ ನಾನು ನಿಮ್ಗೆ ಪ್ರಿಫರ್ ಮಾಡ್ತಾ ಇದ್ದೀನಿ. ಈ ಒಂದು ಲೆವೆಲ್ಸ್ ಬಂದಾಗಲೇ ನೀವು ಸ್ಟಾರ್ಟ್ ಮಾಡ್ಬೇಕು, ಅತಿ ಬೇಗ ಅಂತೂ ಮಾಡಕ್ ಹೋಗ್ಬೇಡಿ, ಪ್ರೈಸ್ ಚೀಪ್ ಆಗಿ ಸಿಗ್ತಾ ಇದೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಏನ್ ಮಾಡ್ತೀವಿ, ಮೊನ್ನೆ ವಿಡಿಯೋ ನೋಡಿ, ಈ ವಿಡಿಯೋಲೆಲ್ಲ ಪ್ರಾಫಿಟ್ ಬಂದಿದೆ, ಇಲ್ಲೂ ಪ್ರಾಫಿಟ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು 2047 ಗೆ ಮಾರ್ಕೆಟ್ ನಾನು ಎಂಟ್ರಿ ಅಂತ ಕೊಟ್ಟಿದ್ದೀನಿ. ನೀವು ಬೈ ಮಾಡಿದ್ರೆ 2047, 48, 49 ಈ ರೇಂಜ್ ಅಲ್ಲಿ ಎಲ್ಲಾದ್ರೂ ಬೈ ಮಾಡಿ. ಹಾಗನ್ಬಿಟ್ಟು 2044 ಬಂದಿದೆ, ಇನ್ನ 3 ರೂಪಾಯಿ ತಾನೆ ಅಂತ ಬೈ ಮಾಡಬೇಡಿ, 43 ಇದೆ ಅಂತ ಬೈ ಮಾಡಬೇಡಿ. ದಿಸ್ ಆರ್ ರಾಂಗ್ ಆಗುತ್ತೆ. ಯಾವಾಗ್ಲೂ ಇದ್ರನ್ನೇ ಮಾಡ್ಬೇಕು. ನೋಡಿ ಫ್ರೆಂಡ್ಸ್, ನಿಮ್ಗೆ ಯಾವಾಗ ಬೈ ಮಾಡ್ಬೇಕು ಸರ್? ಸಪೋಸ್ ನಾನು ನೋಡಕ್ಕಿಂತ ಮುಂಚೆ ಮಾರ್ಕೆಟ್ ಮೇಲೆ ಹೋಗ್ಬಿಟ್ಟಿದ್ರೆ ಏನ್ ಮಾಡ್ಬೇಕು ಸರ್? ಈ ತರ ಕ್ವೈರೀಸ್ ಎಷ್ಟೊಂದು ಜನಕ್ಕೆ ಇತ್ತು. ಹಾಗಾಗಿ ಸೊ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ನನ್ನ ಒಂದು ಯೂಟ್ಯೂಬ್ ಅಲ್ಲಿ ನಾನು ಏನ್ ನಿಮ್ಗೆ ನನ್ನ ಒಂದು ಎಜುಕೇಶನ್ ಪರ್ಪಸ್ ಅಂತ ಕೆಲವೊಂದು ಸ್ಟಾಕ್ಸ್ ನ ರೆಕಮೆಂಡ್ ಮಾಡ್ತಾ ಇರ್ತೀನಿ. ಈ ಒಂದು ಸ್ಟಾಕ್ಸ್ ನ ನೀವು ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದೀನಿ, 1 hour ವಿಡಿಯೋ. ಯಾರಿಗೆ ಇಂಟ್ರೆಸ್ಟೆಡ್ ಇದೆ, ಆಲ್ರೆಡಿ ನಿಮ್ಗೆ ಗೊತ್ತಿದ್ರೆ ಓಕೆ ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ. ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಸೊ ನಮ್ಮ ಕ್ಲೈಂಟ್ಸ್ ಅಂತೂ ನಾನು ಹೇಳಿದ್ದೀನಿ, ನಿಮ್ಗೆ ಯಾರಿಗಾದ್ರು ಹೊಸಬ್ರು ಈ ವಿಡಿಯೋ ನೋಡ್ತಾ ಇರೋ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಏಷ್ಯನ್ ಪೇಂಟ್ ನಾನು ಕೊಟ್ಟಿದ್ದೆ. ಸೊ 2047 ಇಂದ ನಾಳೆ 2090 ಹೋಗುತ್ತೆ. ಆದ್ರೆ ನೀವು ನೋಡ್ಬೇಕಾದ್ರೆ 2050 ಟ್ರೇಡ್ ಆಗ್ತಾ ಇರುತ್ತೆ. ಅವಾಗ ನೀವು ಏನ್ ಆಕ್ಷನ್ ತಗೊಳ್ಬೇಕು ಅಂತ ಗೊತ್ತಾಗಲ್ಲ. ಆತರ ಯಾರಿಗಾದ್ರೂ ಸ್ಟಕ್ ಆಗಿದ್ರೆ ಕೆಳಗಡೆ ಬರ್ತಾ ಇರೋ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ, ದಯವಿಟ್ಟು ಕಾಲ್ ಮಾಡ್ಬೋದು. ನೀವು ಇದನ್ನ ಕ್ಲಾರಿಟಿ ಆಗಿ ತಿಳ್ಕೊಂಡು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ. ಯಾರೇ ಒಬ್ರು ಆಗ್ಲಿ, ಸೊ ಯಾವ್ದೇ ಒಂದು ಬಿಸ್ನೆಸ್ ಮಾಡ್ತಾ ಇದೀರಾ ಅಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ತೀರಾ, ಯಾವ್ದೇ ಒಂದು ಬಿಸ್ನೆಸ್ ಗೆ ಕೈ ಹಾಕ್ಬೇಡಿ. ಬಿಕಾಸ್ ನಿಮ್ಮ ಹಾರ್ಡ್ ಅರ್ನ್ ಮನಿ ಇದು, ಎಸ್ಪೆಷಲಿ ಫೈನಾನ್ಷಿಯಲ್ ಆಗಿರೋದ್ರಿಂದ ನಿಮ್ಮ ಕಷ್ಟಪಟ್ಟಿರೋ ದುಡ್ಡನ್ನ ಸ್ವಲ್ಪ ಕೇರ್ ತಗೊಳ್ಳಿ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಸೊ ನೋಡಿ ಇಲ್ಲಿ ಕೆಲವೊಂದು ಸ್ಟಾಕ್ಸ್ ನ ನಾನು ರೆಕಮೆಂಡೇಶನ್ ಮಾಡಿದೀನಿ. ಈ ಒಂದು ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡಕ್ಕೆ ಪ್ರಿಪೇರ್ಡ್ ಆಗಿ ಇಟ್ಕೊಳ್ಳಿ. ಸೊ ರೈಟ್, ಹಾಗಾದ್ರೆ ಈ ಒಂದು ವಿಡಿಯೋನ ಇಲ್ಲಿವರೆಗೂ ವೀಕ್ಷಿಸಲಿಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾರೆಲ್ಲ ನಮ್ಮ ಈ ಒಂದು ವಿಡಿಯೋನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನೆಲ್ ನ, ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ವೆರಿ ಸಿಂಪಲ್ ಆಗಿ ಹಣ ಮಾಡೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಯಾವುದೇ ಒಂದು ರೀತಿಯ ನಿಮ್ಗೆ ಪ್ರಮೋಷನ್ ಅಲ್ಲ, ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇನೆ. ಸೊ ನಾವು ಆಲ್ರೆಡಿ ಹೇಳಿದೀನಿ, ಎಜುಕೇಶನಲ್ ಪರ್ಪಸ್ ಗೆ ನಿಮ್ಗೊಂದು ಕೆಲವೊಂದು ಕಂಪನೀಸ್ ಈ ರೇಂಜ್ ಅಲ್ಲಿ ಇರುತ್ತೆ ಅಂತ ನಿಮ್ಗೆ ಟೆಕ್ನಿಕಲಿ ಲೆವೆಲ್ಸ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ಟಾಕ್ ಮಾರ್ಕೆಟ್ ಇಸ್ ಹೈಲಿ ರಿಸ್ಕ್ ಓರಿಯೆಂಟೆಡ್ ಆಗಿರೋದ್ರಿಂದ ದಯವಿಟ್ಟು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನಿಮ್ಮ ವೆಲ್ ವಿಷರ್, ನಿಮ್ಮ ಫೈನಾನ್ಷಿಯಲ್ ಗುಡ್ ವೆಲ್ ಯಾರಿದ್ದಾರೆ ಅವ್ರನ್ನ ತಿಳ್ಕೊಂಡು ಅವ್ರನ್ನ ತಗೊಂಡ್ ಮಾಡಿ, ಅಥವಾ ನಿಮ್ಮ ಹಣಕ್ಕೆ ನೀವು ಒಂದ್ಸರಿ 1ಕ್ಕೆ 10 ಸರಿ ಯೋಚನೆ ಮಾಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ನನ್ನ ಪಾಸ್ಟ್ ರಿಸಲ್ಟ್ ಸೊ ಏನ್ ಪ್ರಾಫಿಟ್ ಕೊಟ್ಟಿದೆ ಈ ವಿಡಿಯೋದಲ್ಲಿ ಅಷ್ಟೇ ಪ್ರಾಫಿಟ್ ಕೊಡುತ್ತೆ ಅಂತ ಅಲ್ಲ, ಸ್ಟಾಕ್ ಮಾರ್ಕೆಟ್ ಡಿಪೆಂಡ್ಸ್ ಅಂತ ಹೇಳ್ತಾ ಇದೀನಿ, ಹೈಲಿ ರಿಸ್ಕ್ ಓರಿಯೆಂಟೆಡ್ ಅಂತ ಹೇಳ್ತಾ ಮತ್ತೊಮ್ಮೆ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ನಾಳೆ ಸಂಜೆ ಯಾರಿಗೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ವೆರಿ ಬಿಗಿನರ್ಸ್ ಇದ್ದೀರಾ, ನಿಮ್ಗೆ ಈಕ್ವಿಟಿ ಅಂದ್ರೆ ಗೊತ್ತಿಲ್ಲ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೊ ದಿಸ್ ಆರ್ ಗುಡ್ ನ್ಯೂಸ್. ಯಾರೆಲ್ಲ ಆಲ್ರೆಡಿ ಈ ಒಂದು ಚಾನಲ್ ನ ನೋಡಿ ಪ್ರಾಫಿಟ್ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ ಯು. ಆದ್ರೆ ನಿಮ್ಮ ಸ್ನೇಹಿತರು ಮಾಡ್ಬೇಕಲ್ವಾ, ಸೊ ನಿಮ್ ಫ್ರೆಂಡ್ಸ್ ಮಾಡ್ಬೇಕಲ್ವಾ? ಹಣ ಮಾಡೋದು ಸೊ ಕೋಟ್ಯಾಂತರ ರೂಪಾಯಿ ಇದೆ, ಯಾರು ಮಾಡಿದ್ರೆ ಏನು? ಅದರಲ್ಲಿ ನಿಮ್ಮ ಜೊತೆಲಿರೋರು, ನೀವ್ ಯಾರಿಗೆ ಹೆಲ್ಪ್ ಮಾಡ್ಬೇಕು ಅಂತಿದ್ದೀರಾ, ನಿಮ್ ಜೊತೆಗೆ ಅವ್ರನ್ನು ಬೆಳೆಸ್ಬೇಕು ಅಂತಿದ್ದೀರಾ, ಅವ್ರಿಗೆ ಒಂದೇ ಒಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಕೊಡಿ. ನಾಳೆ ಸಂಜೆ ಅಂದ್ರೆ ಸೆಪ್ಟೆಂಬರ್ 14ನೇ ತಾರೀಕು ಈವ್ನಿಂಗ್ ಒಂದು ಫ್ರೀ ಸೆಮಿನಾರ್ ನ ಕಂಡಕ್ಟ್ ಮಾಡ್ತಾ ಇದೀನಿ ಯೂನಿಕ್ ವೆಲ್ತ್ ಕಡೆಯಿಂದ. ಸೊ ಸಂಜೆ 6:30ಗೆ ಫ್ರೀ ಸೆಮಿನಾರ್ ಇರುತ್ತೆ, ಕೆಳಗಡೆ ಲಿಂಕ್ ಇದೆ. ಯಾರು ಪ್ಯೂರ್ಲಿ ಬಿಗಿನರ್ಸ್ ಇದಾರೆ, ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ ಅಂತವ್ರಿಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಎಷ್ಟು ರಿಟರ್ನ್ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಸೆಷನ್ ಅಲ್ಲಿ 2 hours ಸೆಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಸೊ ಫ್ರೆಂಡ್ಸ್, ನೀವು ಎಲ್ಲರೂ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬರ್ ಇದ್ದೀರಾ, ನಮ್ ಜೊತೆ ಸಬ್ಸ್ಕ್ರೈಬರ್ ಇದ್ದೀರಾ, ನೀವು ನಿಮ್ಮ ಫ್ರೆಂಡ್ಸ್ ಗೆ ಈ ಒಂದು ವಿಷಯನ ಶೇರ್ ಮಾಡಿ, ಅವರು ಸಹ ಜಾಯ್ನ್ ಆಗ್ಲಿ. ಬಿಕಾಸ್ ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಶೇರ್ ಮಾಡಿ ಅಂತ ಹೇಳಿದ್ರೆ, ಇಟ್ಸ್ ನಾಟ್ ಎ ಬಿಸ್ನೆಸ್ ಆಬ್ಜೆಕ್ಟ್. ಸೊ ಫಾರ್ ಎಕ್ಸಾಂಪಲ್, ನೀವು ಒಂದು ಲೈಫ್ ಅಲ್ಲಿ ಸಕ್ಸಸ್ ತಗೊಳ್ಬೇಕಂತಿದ್ರೆ ನೀವು ಸಕ್ಸಸ್ಫುಲ್ ಪೀಪಲ್ ಸರೌಂಡಿಂಗ್ ಅಲ್ಲಿ ಇರ್ಬೇಕು, ಅಥವಾ ನಿಮ್ಮ ಸಕ್ಸಸ್ ಗೆ ಸಪೋರ್ಟ್ ಮಾಡೋರಾದ್ರೂ ನಿಮ್ ಜೊತೆ ಇರ್ಬೇಕು. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಕೆಲವರಿಗೆ ನೆಗೆಟಿವ್ ಪಾಯಿಂಟ್ ಇರುತ್ತೆ, ಕೆಲವರಿಗೆ ಪಾಸಿಟಿವ್ ಪಾಯಿಂಟ್ ಇರುತ್ತೆ. ನೀವು ಆ ಸೆಷನ್ ಅವ್ರಿಗೆ ಅಟೆಂಡ್ ಮಾಡಿಸೋದ್ರಿಂದ ಎಸ್ ನೀವೇನು ನನ್ನ ಜೊತೆಯಿಂದ ಏನ್ ಅರ್ನ್ ಮಾಡಕ್ ಹೋಗ್ತಾ ಇದೀರಾ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ ಹಣ ಮಾಡಕ್ ಹೋಗ್ತಾ ಇದೀರಾ ಅಂತ ಅವರು ಒಂದು ತಿಳ್ಕೊಳ್ತಾರೆ. ಇವತ್ತಿಲ್ಲ ನಾಳೆ ನಿಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಡಿಸ್ಕರೇಜ್ ಮಾಡೋದಿಲ್ಲ ಅಂತ ಫ್ರೆಂಡ್ಸ್. ಸೊ 1 ಸೆಕೆಂಡ್ ಎಲ್ಲರಿಗೂ ಅಡ್ವಾನ್ಸ್ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಿಮ್ಮ ಒಂದು ಸಪೋರ್ಟ್ ಆ ಒಂದು ಸೆಷನ್ ಅಲ್ಲಿ ಹೈಯೆಸ್ಟ್ ಜನನ ರೆಕಮೆಂಡೇಶನ್ ಅಥವಾ ರೆಫರ್ ಮಾಡ್ತೀರಾ ಅಂತ ಹೋಪ್ ಇಟ್ಕೊಂಡು ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.